ಇವಾಗಂತೂ ಈ ಕಾಮಗಾರಿಗಳು ನಡೆಯೋದೇ ಅಲ್ಲೊಮ್ಮೆ ಇಲ್ಲೊಮ್ಮೆ. ಹೊಂಡ ಗುಂಡಿಗಳಿಗೆ ಮುಕ್ತಿಗಾಗಿ ಜನ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಅಂಥದ್ದೇ ರಸ್ತೆ ಕಾಮಗಾರಿಯನ್ನ ಬಿಜೆಪಿ ಕಳಪೆ ಅಂದ್ರೆ ಇದಕ್ಕೆ ಕಾಂಗ್ರೆಸ್ ಟಕ್ಕರ್ ನೀಡ್ತಾ ಇದೆ. ಸಿಮೆಂಟ್ ರಸ್ತೆಯ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟಾಕ್ ವಾರ್ ಈಗ ಶುರುವಾಗಿದೆ. ನಾಯಕರ ಹೈಡ್ರಾಮಾ ನೋಡಿ ಜನರು ಹೈರಾಣ. ಕಾಮಗಾರಿ ನಡೆಯುತ್ತಿರುವ ರಸ್ತೆಯ ಪಕ್ಕದಲ್ಲಿ ನಿಂತಿರುವ ಬುಲ್ಡೋಸರ್, ರಸ್ತೆ ಮಧ್ಯೆ ನಿಂತು ಮಾತಿನ ಚಕಮಕಿ. ಹೌದು, ಇವೆಲ್ಲವೂ ಹೈಡ್ರಾಮಾ ನಡೆದಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಸಂಸೆ ಗ್ರಾಮದಲ್ಲಿ. ಇದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಸಂಸೆಯಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡಲಾಗ್ತಾ ಇದೆ. ಅದು ಓಕೆ, ಮಾತಿನ ಚಕಮಕಿ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುವುದು ಸಹಜ. ಈಗ ಅಲ್ಲಿ ಬಿಜೆಪಿಗರು ಹೇಳ್ತಾ ಇರೋದು ಇದು ಕಳಪೆ ಅನ್ನೋ ಆರೋಪ. ಹೀಗಾಗಿ ಸ್ಥಳದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಇನ್ನು ಯಾವಾಗ ಇದು ಕಳಪೆ ಅಂತ ಆರೋಪ ಮಾಡಿದ್ರು ಆಗ ಸ್ಥಳಕ್ಕೆ ಇಂಜಿನಿಯರು ಕಂಟ್ರೋಲ್ ಬರಬೇಕಿತ್ತು. ಆದರೆ ಅಲ್ಲಿ ಶುರುವಾಗಿದ್ದು ಕಾಂಗ್ರೆಸ್ ಬಿಜೆಪಿ ಟಾಕ್ ವಾರ್ ಹೆಚ್ಚಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಬಂದಿದ್ರು. ರಸ್ತೆ ಮಧ್ಯೆ ಇವರು ಸರಿಯಿಲ್ಲ, ಕಳಪೆ ಅಂದ್ರೆ ಕಾಂಗ್ರೆಸ್ನವರು ಇಲ್ಲ ಇದು ಸರಿ ಇದೆ ಅಂತ ವಾದ ಕೇಳಿದ್ರು. ವೀಕ್ಷಣೆ ಮಾಡಿದಾಗ ನಮಗನ್ಸಿದ್ದು ಏನು ಟೆಕ್ನಿಕಲ್ ಆಗಿ ಮಾಡಬೇಕು, ಸೈಂಟಿಫಿಕ್ ಆಗಿ ಮಾಡಬೇಕು, ಅದನ್ನ ಮಾಡಿಲ್ಲ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಅದನ್ನು ನಾವು ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಇಂಜಿನಿಯರು ಡಿ ಸಿ ಹತ್ರ ಮಾತಾಡ್ತೀವಿ. ಮಾತಾಡೋ ಮಧ್ಯದಲ್ಲಿ ಕಾಂಗ್ರೆಸ್ನವ್ರು ಕೆಲವು ಯಾರೋ ಬಂದ್ಬಿಟ್ಟು ನೀವು ಯಾರು ನೋಡೋಕ್ಕೆ ಹೀಗೆ ಅಂತೇಳಿ ನಮ್ಮ ಕಾರ್ಯಕರ್ತರು ಗಲಾಟೆ ಮಾಡಿದರೆ ಅದು ತಪ್ಪು. ನಾವು ಎರಡು ವಿಷಯ ಪ್ರಶ್ನೆ ಮಾಡ್ತೀವಿ. ಒಂದು, ಈ ರಸ್ತೆ ಮಾಡುವಾಗ ರಸ್ತೆ ಸರಿಯಾಗಿ ಆಗಬೇಕು ಅಂತೇಳಿ ಎಲ್ರಿಗೂ ಆಸೆ ಇರುತ್ತೆ. ಒಂದು ಒಟ್ಟಾರೆಯಾಗಿ ಕಾಂಗ್ರೆಸ್ ಬಿಜೆಪಿ ಹೈಡ್ರಾಮಾಕ್ಕೆ ಕಾಡಂಚಿನಲ್ಲಿರುವಂತಹ ಸಂಸೆ ಗ್ರಾಮದ ರಸ್ತೆ ಸಿಕ್ಕಿ ಹಾಕಿಕೊಂಡಿದೆ. ಆಡಳಿತ ವಿಪಕ್ಷದ ನಡುವೆ ಕಾಮಗಾರಿ ಮುಗಿಯುತ್ತೋ ಅರ್ಧಕ್ಕೆ ನಿಲ್ಲುತ್ತಾ ಗೊಂದಲ ಮನೆ ಮಾಡಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇವಾಗಂತೂ ಈ ಕಾಮಗಾರಿಗಳು ನಡೆಯೋದೇ ಅಲ್ಲೊಮ್ಮೆ ಇಲ್ಲೊಮ್ಮೆ. ಹೊಂಡ ಗುಂಡಿಗಳಿಗೆ ಮುಕ್ತಿಗಾಗಿ ಜನ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಅಂಥದ್ದೇ ರಸ್ತೆ ಕಾಮಗಾರಿಯನ್ನ ಬಿಜೆಪಿ ಕಳಪೆ ಅಂದ್ರೆ ಇದಕ್ಕೆ ಕಾಂಗ್ರೆಸ್ ಟಕ್ಕರ್ ನೀಡ್ತಾ ಇದೆ. ಸಿಮೆಂಟ್ ರಸ್ತೆಯ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟಾಕ್ ವಾರ್ ಈಗ ಶುರುವಾಗಿದೆ. ನಾಯಕರ ಹೈಡ್ರಾಮಾ ನೋಡಿ ಜನರು ಹೈರಾಣ. ಕಾಮಗಾರಿ ನಡೆಯುತ್ತಿರುವ ರಸ್ತೆಯ ಪಕ್ಕದಲ್ಲಿ ನಿಂತಿರುವ ಬುಲ್ಡೋಸರ್, ರಸ್ತೆ ಮಧ್ಯೆ ನಿಂತು ಮಾತಿನ ಚಕಮಕಿ. ಹೌದು, ಇವೆಲ್ಲವೂ ಹೈಡ್ರಾಮಾ ನಡೆದಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಸಂಸೆ ಗ್ರಾಮದಲ್ಲಿ. ಇದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಸಂಸೆಯಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡಲಾಗ್ತಾ ಇದೆ. ಅದು ಓಕೆ, ಮಾತಿನ ಚಕಮಕಿ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುವುದು ಸಹಜ. ಈಗ ಅಲ್ಲಿ ಬಿಜೆಪಿಗರು ಹೇಳ್ತಾ ಇರೋದು ಇದು ಕಳಪೆ ಅನ್ನೋ ಆರೋಪ. ಹೀಗಾಗಿ ಸ್ಥಳದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಇನ್ನು ಯಾವಾಗ ಇದು ಕಳಪೆ ಅಂತ ಆರೋಪ ಮಾಡಿದ್ರು ಆಗ ಸ್ಥಳಕ್ಕೆ ಇಂಜಿನಿಯರು ಕಂಟ್ರೋಲ್ ಬರಬೇಕಿತ್ತು. ಆದರೆ ಅಲ್ಲಿ ಶುರುವಾಗಿದ್ದು ಕಾಂಗ್ರೆಸ್ ಬಿಜೆಪಿ ಟಾಕ್ ವಾರ್ ಹೆಚ್ಚಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಬಂದಿದ್ರು. ರಸ್ತೆ ಮಧ್ಯೆ ಇವರು ಸರಿಯಿಲ್ಲ, ಕಳಪೆ ಅಂದ್ರೆ ಕಾಂಗ್ರೆಸ್ನವರು ಇಲ್ಲ ಇದು ಸರಿ ಇದೆ ಅಂತ ವಾದ ಕೇಳಿದ್ರು. ವೀಕ್ಷಣೆ ಮಾಡಿದಾಗ ನಮಗನ್ಸಿದ್ದು ಏನು ಟೆಕ್ನಿಕಲ್ ಆಗಿ ಮಾಡಬೇಕು, ಸೈಂಟಿಫಿಕ್ ಆಗಿ ಮಾಡಬೇಕು, ಅದನ್ನ ಮಾಡಿಲ್ಲ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಅದನ್ನು ನಾವು ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಇಂಜಿನಿಯರು ಡಿ ಸಿ ಹತ್ರ ಮಾತಾಡ್ತೀವಿ. ಮಾತಾಡೋ ಮಧ್ಯದಲ್ಲಿ ಕಾಂಗ್ರೆಸ್ನವ್ರು ಕೆಲವು ಯಾರೋ ಬಂದ್ಬಿಟ್ಟು ನೀವು ಯಾರು ನೋಡೋಕ್ಕೆ ಹೀಗೆ ಅಂತೇಳಿ ನಮ್ಮ ಕಾರ್ಯಕರ್ತರು ಗಲಾಟೆ ಮಾಡಿದರೆ ಅದು ತಪ್ಪು. ನಾವು ಎರಡು ವಿಷಯ ಪ್ರಶ್ನೆ ಮಾಡ್ತೀವಿ. ಒಂದು, ಈ ರಸ್ತೆ ಮಾಡುವಾಗ ರಸ್ತೆ ಸರಿಯಾಗಿ ಆಗಬೇಕು ಅಂತೇಳಿ ಎಲ್ರಿಗೂ ಆಸೆ ಇರುತ್ತೆ. ಒಂದು ಒಟ್ಟಾರೆಯಾಗಿ ಕಾಂಗ್ರೆಸ್ ಬಿಜೆಪಿ ಹೈಡ್ರಾಮಾಕ್ಕೆ ಕಾಡಂಚಿನಲ್ಲಿರುವಂತಹ ಸಂಸೆ ಗ್ರಾಮದ ರಸ್ತೆ ಸಿಕ್ಕಿ ಹಾಕಿಕೊಂಡಿದೆ. ಆಡಳಿತ ವಿಪಕ್ಷದ ನಡುವೆ ಕಾಮಗಾರಿ ಮುಗಿಯುತ್ತೋ ಅರ್ಧಕ್ಕೆ ನಿಲ್ಲುತ್ತಾ ಗೊಂದಲ ಮನೆ ಮಾಡಿದೆ. ಚೇತನ್
ಇವಾಗಂತೂ ಈ ಕಾಮಗಾರಿಗಳು ನಡೆಯೋದೇ ಅಲ್ಲೊಮ್ಮೆ ಇಲ್ಲೊಮ್ಮೆ. ಹೊಂಡ ಗುಂಡಿಗಳಿಗೆ ಮುಕ್ತಿಗಾಗಿ ಜನ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಅಂಥದ್ದೇ ರಸ್ತೆ ಕಾಮಗಾರಿಯನ್ನ ಬಿಜೆಪಿ ಕಳಪೆ ಅಂದ್ರೆ ಇದಕ್ಕೆ ಕಾಂಗ್ರೆಸ್ ಟಕ್ಕರ್ ನೀಡ್ತಾ ಇದೆ. ಸಿಮೆಂಟ್ ರಸ್ತೆಯ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟಾಕ್ ವಾರ್ ಈಗ ಶುರುವಾಗಿದೆ. ನಾಯಕರ ಹೈಡ್ರಾಮಾ ನೋಡಿ ಜನರು ಹೈರಾಣ. ಕಾಮಗಾರಿ ನಡೆಯುತ್ತಿರುವ ರಸ್ತೆಯ ಪಕ್ಕದಲ್ಲಿ ನಿಂತಿರುವ ಬುಲ್ಡೋಸರ್, ರಸ್ತೆ ಮಧ್ಯೆ ನಿಂತು ಮಾತಿನ ಚಕಮಕಿ. ಹೌದು, ಇವೆಲ್ಲವೂ ಹೈಡ್ರಾಮಾ ನಡೆದಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಸಂಸೆ ಗ್ರಾಮದಲ್ಲಿ. ಇದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಸಂಸೆಯಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡಲಾಗ್ತಾ ಇದೆ. ಅದು ಓಕೆ, ಮಾತಿನ ಚಕಮಕಿ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುವುದು ಸಹಜ. ಈಗ ಅಲ್ಲಿ ಬಿಜೆಪಿಗರು ಹೇಳ್ತಾ ಇರೋದು ಇದು ಕಳಪೆ ಅನ್ನೋ ಆರೋಪ. ಹೀಗಾಗಿ ಸ್ಥಳದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಇನ್ನು ಯಾವಾಗ ಇದು ಕಳಪೆ ಅಂತ ಆರೋಪ ಮಾಡಿದ್ರು ಆಗ ಸ್ಥಳಕ್ಕೆ ಇಂಜಿನಿಯರು ಕಂಟ್ರೋಲ್ ಬರಬೇಕಿತ್ತು. ಆದರೆ ಅಲ್ಲಿ ಶುರುವಾಗಿದ್ದು ಕಾಂಗ್ರೆಸ್ ಬಿಜೆಪಿ ಟಾಕ್ ವಾರ್ ಹೆಚ್ಚಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಬಂದಿದ್ರು. ರಸ್ತೆ ಮಧ್ಯೆ ಇವರು ಸರಿಯಿಲ್ಲ, ಕಳಪೆ ಅಂದ್ರೆ ಕಾಂಗ್ರೆಸ್ನವರು ಇಲ್ಲ ಇದು ಸರಿ ಇದೆ ಅಂತ ವಾದ ಕೇಳಿದ್ರು. ವೀಕ್ಷಣೆ ಮಾಡಿದಾಗ ನಮಗನ್ಸಿದ್ದು ಏನು ಟೆಕ್ನಿಕಲ್ ಆಗಿ ಮಾಡಬೇಕು, ಸೈಂಟಿಫಿಕ್ ಆಗಿ ಮಾಡಬೇಕು, ಅದನ್ನ ಮಾಡಿಲ್ಲ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಅದನ್ನು ನಾವು ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಇಂಜಿನಿಯರು ಡಿ ಸಿ ಹತ್ರ ಮಾತಾಡ್ತೀವಿ. ಮಾತಾಡೋ ಮಧ್ಯದಲ್ಲಿ ಕಾಂಗ್ರೆಸ್ನವ್ರು ಕೆಲವು ಯಾರೋ ಬಂದ್ಬಿಟ್ಟು ನೀವು ಯಾರು ನೋಡೋಕ್ಕೆ ಹೀಗೇಕೆ ಅಂತೇಳಿ ನಮ್ಮ ಕಾರ್ಯಕರ್ತರು ಗಲಾಟೆ ಮಾಡಿದರೆ ಅದು ತಪ್ಪು. ನಾವು ಎರಡು ವಿಷಯ ಪ್ರಶ್ನೆ ಮಾಡ್ತೀವಿ. ಒಂದು, ಈ ರಸ್ತೆ ಮಾಡುವಾಗ ರಸ್ತೆ ಸರಿಯಾಗಿ ಆಗಬೇಕು ಅಂತೇಳಿ ಎಲ್ರಿಗೂ ಆಸೆ ಇರುತ್ತೆ. ಒಂದು ಒಟ್ಟಾರೆಯಾಗಿ ಕಾಂಗ್ರೆಸ್ ಬಿಜೆಪಿ ಹೈಡ್ರಾಮಾಕ್ಕೆ ಕಾಡಂಚಿನಲ್ಲಿರುವಂತಹ ಸಂಸೆ ಗ್ರಾಮದ ರಸ್ತೆ ಸಿಕ್ಕಿ ಹಾಕಿಕೊಂಡಿದೆ. ಆಡಳಿತ ವಿಪಕ್ಷದ ನಡುವೆ ಕಾಮಗಾರಿ ಮುಗಿಯುತ್ತೋ ಅರ್ಧಕ್ಕೆ ನಿಲ್ಲುತ್ತಾ ಗೊಂದಲ ಮನೆ ಮಾಡಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇವಾಗಂತೂ ಈ ಕಾಮಗಾರಿಗಳು ನಡೆಯೋದೇ ಅಲ್ಲೊಮ್ಮೆ ಇಲ್ಲೊಮ್ಮೆ. ಹೊಂಡ ಗುಂಡಿಗಳಿಗೆ ಮುಕ್ತಿಗಾಗಿ ಜನ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಅಂಥದ್ದೇ ರಸ್ತೆ ಕಾಮಗಾರಿಯನ್ನ ಬಿಜೆಪಿ ಕಳಪೆ ಅಂದ್ರೆ ಇದಕ್ಕೆ ಕಾಂಗ್ರೆಸ್ ಟಕ್ಕರ್ ನೀಡ್ತಾ ಇದೆ. ಸಿಮೆಂಟ್ ರಸ್ತೆಯ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟಾಕ್ ವಾರ್ ಈಗ ಶುರುವಾಗಿದೆ. ನಾಯಕರ ಹೈಡ್ರಾಮಾ ನೋಡಿ ಜನರು ಹೈರಾಣ. ಕಾಮಗಾರಿ ನಡೆಯುತ್ತಿರುವ ರಸ್ತೆಯ ಪಕ್ಕದಲ್ಲಿ ನಿಂತಿರುವ ಬುಲ್ಡೋಸರ್, ರಸ್ತೆ ಮಧ್ಯೆ ನಿಂತು ಮಾತಿನ ಚಕಮಕಿ. ಹೌದು, ಇವೆಲ್ಲವೂ ಹೈಡ್ರಾಮಾ ನಡೆದಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಸಂಸೆ ಗ್ರಾಮದಲ್ಲಿ. ಇದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಸಂಸೆಯಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡಲಾಗ್ತಾ ಇದೆ. ಅದು ಓಕೆ, ಮಾತಿನ ಚಕಮಕಿ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುವುದು ಸಹಜ. ಈಗ ಅಲ್ಲಿ ಬಿಜೆಪಿಗರು ಹೇಳ್ತಾ ಇರೋದು ಇದು ಕಳಪೆ ಅನ್ನೋ ಆರೋಪ. ಹೀಗಾಗಿ ಸ್ಥಳದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಇನ್ನು ಯಾವಾಗ ಇದು ಕಳಪೆ ಅಂತ ಆರೋಪ ಮಾಡಿದ್ರು ಆಗ ಸ್ಥಳಕ್ಕೆ ಇಂಜಿನಿಯರು ಕಂಟ್ರೋಲ್ ಬರಬೇಕಿತ್ತು. ಆದರೆ ಅಲ್ಲಿ ಶುರುವಾಗಿದ್ದು ಕಾಂಗ್ರೆಸ್ ಬಿಜೆಪಿ ಟಾಕ್ ವಾರ್ ಹೆಚ್ಚಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಬಂದಿದ್ರು. ರಸ್ತೆ ಮಧ್ಯೆ ಇವರು ಸರಿಯಿಲ್ಲ, ಕಳಪೆ ಅಂದ್ರೆ ಕಾಂಗ್ರೆಸ್ನವರು ಇಲ್ಲ ಇದು ಸರಿ ಇದೆ ಅಂತ ವಾದ ಕೇಳಿದ್ರು. ವೀಕ್ಷಣೆ ಮಾಡಿದಾಗ ನಮಗನ್ಸಿದ್ದು ಏನು ಟೆಕ್ನಿಕಲ್ ಆಗಿ ಮಾಡಬೇಕು, ಸೈಂಟಿಫಿಕ್ ಆಗಿ ಮಾಡಬೇಕು, ಅದನ್ನ ಮಾಡಿಲ್ಲ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಅದನ್ನು ನಾವು ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಇಂಜಿನಿಯರು ಡಿ ಸಿ ಹತ್ರ ಮಾತಾಡ್ತೀವಿ. ಮಾತಾಡೋ ಮಧ್ಯದಲ್ಲಿ ಕಾಂಗ್ರೆಸ್ನವ್ರು ಕೆಲವು ಯಾರೋ ಬಂದ್ಬಿಟ್ಟು ನೀವು ಯಾರು ನೋಡೋಕ್ಕೆ ಹೀಗೇಕೆ ಅಂತೇಳಿ ನಮ್ಮ ಕಾರ್ಯಕರ್ತರು ಗಲಾಟೆ ಮಾಡಿದರೆ ಅದು ತಪ್ಪು. ನಾವು ಎರಡು ವಿಷಯ ಪ್ರಶ್ನೆ ಮಾಡ್ತೀವಿ. ಒಂದು, ಈ ರಸ್ತೆ ಮಾಡುವಾಗ ರಸ್ತೆ ಸರಿಯಾಗಿ ಆಗಬೇಕು ಅಂತೇಳಿ ಎಲ್ರಿಗೂ ಆಸೆ ಇರುತ್ತೆ. ಒಂದು ಒಟ್ಟಾರೆಯಾಗಿ ಕಾಂಗ್ರೆಸ್ ಬಿಜೆಪಿ ಹೈಡ್ರಾಮಾಕ್ಕೆ ಕಾಡಂಚಿನಲ್ಲಿರುವಂತಹ ಸಂಸೆ ಗ್ರಾಮದ ರಸ್ತೆ ಸಿಕ್ಕಿ ಹಾಕಿಕೊಂಡಿದೆ. ಆಡಳಿತ ವಿಪಕ್ಷದ ನಡುವೆ ಕಾಮಗಾರಿ ಮುಗಿಯುತ್ತೋ ಅರ್ಧಕ್ಕೆ ನಿಲ್ಲುತ್ತಾ ಗೊಂದಲ ಮನೆ ಮಾಡಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.